ಆದರೆ ಎವ್ರಿ ಪ್ರಾಜೆಕ್ಟ್ ನಿಮಗೆ ಇದನ್ನೇ ತಂದ್ಕೊಡ್ಬೇಕು ಅಂತ ಇಲ್ಲ. ಕೆಲವೊಂದು ಡೌನ್ಫಾಲ್ಸು ನಾವು ನೋಡ್ಬೇಕಾಗುತ್ತೆ. ತುಂಬ ನೋಡಿದ್ದೀನಿ ನಾನು. ನನಗೆ ಕೆಲವೊಂದು ಗೊತ್ತು, ನೀವು ಹೆಂಗೆ ಫೇಸ್ ಮಾಡಿದ್ರಿ ಮತ್ತೆ ರೀಬೌನ್ಸ್ ಹೆಂಗೆ ಎದ್ದು ನಿಂತ್ರಿ ಅಂತ. ಅದೇ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ, ಅದು ಹೆಂಗಂದ್ರೆ ಭಾವನಾ, ನಮ್ಗೆ ಏನಾಗುತ್ತೆ, ಕೆಲವು ಸಲ ನಮ್ಮ ಬಗ್ಗೆ ನಮಗೆ ತುಂಬ ಓವರ್ ಕಾನ್ಫಿಡೆನ್ಸು. ಏನು ಮಾಡಿದ್ರು ವರ್ಕ್ ಆಗುತ್ತೆ ನಾವಲ್ವಾ ಅಂತ ಒಂದಿರುತ್ತೆ. ಸೊ ಅದು ಹೋಗ್ತಾ 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 ನಾ ಹೇಳಿದ್ನಲ್ಲ, ಅಡ್ಯಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವೆಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋದಾಗ, ಈಗ ನಾನು ಜೀ ಕನ್ನಡ ವಾಹಿನಿಲಿ ಯಾವಾಗ ಹಂಗೆ ಅನ್ಸಕ್ಕೆ ಶುರು ಆಗುತ್ತೆ, ನಾನು ವರ್ಕ್ ಆಗುತ್ತೆ? ನಾನು ಸುಮಾರು ನಂದೊಂದು 13 ವರ್ಷದ ಜರ್ನಿ ಜೀ ಕನ್ನಡ ಜೊತೆ ಇತ್ತು. ಅಂದರೆ ಅಷ್ಟು ಸೀರಿಯಲ್ಸ್ ಒಂದೇ ವಾಹಿನಿಯಲ್ಲಿ ಮಾಡ್ಕೊಂಬರ್ತಿದ್ದೆ. ಸೊ ದ ರಿದಮ್ ವಾಸ್ ಸೆಟ್. ಅದಾದ ನಂತರ ಬೇರೆ ಬೇರೆ ವಾಹಿನಿಗಳ ಕೆಲಸ ಮಾಡ್ತಾ ಬೇರೆ ಬೇರೆ ಸೀರಿಯಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ಅಲ್ಲಿ ಆ ರಿದಮ್ ಸೆಟ್ ಆಗಲೇ ಇಲ್ಲ, ಗೊತ್ತೇ ಆಗಲಿಲ್ಲ ನಾನು ಏನು ಕೇಟರ್ ಮಾಡ್ತಾಯಿದ್ದೀನಿ, ಅವ್ರಿಗೇನು ಬೇಕು, ವಿ ಆರ್ ಗುಡ್ ಆ್ಯಟ್, ಅರ್ಥನೇ ಆಗಲಿಲ್ಲ ನನಗೆ. ಸೊ ಐ ವಾಸ್ ಬ್ಲ್ಯಾಂಕ್. ನಂಗೆ ಏನು ಆಗ್ತಿದೆ ಗೊತ್ತು, ಬಿಕಾಸ್ ಅಷ್ಟೇ ಶ್ರಮ, ಅಷ್ಟೇ ಪ್ರೀತಿ, ಅಷ್ಟೇ ಪ್ಯಾಷನ್ ಎಲ್ಲ ಇದೆ, ಬಟ್ ಅಲ್ಲಿ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ. ವಾಟ್ ಗೋಸ್ ರಾಂಗ್? ಏನು ತಪ್ಪಾಗುತ್ತೆ? ಐ ಡೋಂಟ್ ನೋ. ಮೇ ಬಿ ನನಗನ್ಸಿದ್ದು ದ ಮಿಸ್ಕನ್ಸೆಪ್ಷನ್ ದಟ್ ಇವ್ರು ಇಷ್ಟು ವರ್ಷ ಜೀ ಕನ್ನಡಲ್ಲೇ ಕೆಲಸ ಮಾಡ್ತಿದ್ರು, ಇವಾಗ ಇಲ್ಲಿ ಬಂದರೆ ಅಷ್ಟೇ ಪ್ರೀತಿ ಕೊಡ್ತಾರಾ, ಇವ್ರು ಅಲ್ಲೆಲ್ಲ ನಂಬರ್ 1 ಇದ್ದವ್ರು ಇಲ್ಲಿ ಅದೇ ಥರ ಮಾಡ್ತಾರಾ? ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ. ಐ ವಾಸ್ ನಾಟ್ ಫೀಲಿಂಗ್ ವೆಲ್ಕಮ್ಡ್. ಐ ವಾಸ್ ನಾಟ್ ಫೀಲಿಂಗ್ ನೀವು ಬಿಡಿ ಚಚಾಕ್ತೀರಾ, ಇಲ್ಲ, ದೇ ವರ್ ಆಲ್ ವೆರಿ ಡಿಫೆನ್ಸಿವ್ ಅನ್ನಿಸ್ತು ನನಗೆ. ಸೊ ನನಗೆ ಐ ಕುಡ್ ನಾಟ್ ಓಪನ್ ಅಪ್. ಅಂದರೆ ಜಾಸ್ತಿ ಆರಾಮಾಗಿ ನನಗೆ ಲಿಬರ್ಟಿ ಸಿಗ್ತಿರ್ಲಿಲ್ಲ, ಮತ್ತು ಅನಿಸಿದ್ದೆಲ್ಲ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಆ ರಿದಮ್ ಸೆಟ್ ಆಗಿರೋದನ್ನು ಮೇ ಬಿ ನಾವು ಅದನ್ನೇ ಕೆಲವು ಸಲ ಮೊನಾಟನಿ ಆಗಿಬಿಡುತ್ತೆ. ಅಯ್ಯೋ, ಒಂದೇ ಕಡೆ ಒಂದೇ ಥರ, ಒಂದೇ ಜನ ಜೊತೆ ಒಂದೇ ಥರ ಕೆಲಸ. ನೋ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಯು ಜಸ್ಟ್ ಗೋ ಅಹೆಡ್ ಆ್ಯಂಡ್ ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಡೂ, ಜಸ್ಟ್ ಸೇಲ್ ಥ್ರೂ ಇಟ್ ಅಂತ. ಈ ಎಕ್ಸ್ಪೆರಿಮೆಂಟ್ ನನಗೊಂದು 4 ವರ್ಷ ತುಂಬ ಸ್ಟ್ರೆಸ್ ಕೊಡ್ತು ಭಾವನಾ. ಅಂದರೆ ನನ್ನ ಬಗ್ಗೆನೇ ನನಗೆ ಕಾನ್ಫಿಡೆನ್ಸ್ ಲೂಸ್ ಆಗೋಕ್ಕೆ ಶುರು ಆಯಿತು. ಐ ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ನನಗೆ ಬರೋದೇ ಇಲ್ವೇನೋ ಈ ಕೆಲಸ, ಏನು ಹೆಂಗೆ ಆಗೋಯ್ತೇನೋ ಅಳಕ್ ಮೇಲೆ ಪುಳಕಲ್ಲಿದು ಅನ್ನೋ ಥರ ಆಗೋಯ್ತು. ಆಫ್ಟರ್ ಐ ಗಾಟ್ ಬ್ಯಾಕ್ ಟು ಜೀ ಕನ್ನಡ ಅಗೇನ್, ದ ಸೇಮ್ ರಿದಮ್. ನೀವು ನಂಬಲ್ಲ, ನಾನು ಇಲ್ಲೇನು ಪ್ರೀತಿ ಇದರಿಂದ ಕೆಲಸ ಮಾಡ್ತಿದ್ದೀನೋ, ಸೇಮ್ ಟ್ರ್ಯಾಕ್ಷನ್, ಸೇಮ್ ಥಿಂಗ್ ಐ ಡಿಡ್ ದೇರ್ ವಿತ್ ಸೋ ಮಚ್ ಲವ್, ಬಟ್ ಐ ಕುಡ್ ನಾಟ್ ಕನೆಕ್ಟ್. ವಿಚ್ ಇಟ್ಸ್ ಅ ಬೌನ್ಸರ್. ನನಗೆ ತಲೆ ಮೇಲೆ ಹೋಗಿದೆ ಅದು ವಿಷಯ, ಅರ್ಥ ಆಗಿಲ್ಲ ನನಗೆ. ಸೊ ದಟ್ ಈಸ್ ಓಕೆ. ಐ ಮೀನ್ ಇಮಿಡಿಯೇಟ್ಲಿ ಐ ಕುಡ್ ಇಲ್ಲಿ ಬೌನ್ಸ್ ಬ್ಯಾಕ್ ಆಗ ಹಂಗಾಯಿತು. ಒಳ್ಳೆ ಪ್ರಾಜೆಕ್ಟ್ ಸಿಕ್ತು, ಮತ್ತು ಆ ವೆಬ್ ಸೀರೀಸ್ ಕೂಡ ನಮ್ಮ ZEE5ಗೆ ನಾವು ಮಾಡಿದ್ದು. ಸೊ ಐ ಆಮ್ ವೆರಿ ಲಕ್ಕಿ ದಟ್ ನನಗೆ ಹಂಗೆ ಅನ್ಸಿದ ತಕ್ಷಣ ಅಲ್ಲೊಂದು ಪ್ಲಾಟ್ಫಾರ್ಮ್ ಸಿಕ್ಕಿ ಟಕ ಅದನ್ನು ಮಾಡೋ ಹಂಗಾಯ್ತಲ್ಲ. ಐ ಫೀಲ್ ಐಮ್ ಬ್ಲೆಸ್ಡ್ ಚೈಲ್ಡ್. ಕೆಲವರಿಗೆ ಬಹಳ ಸಮಯ ಬೇಕಾಗುತ್ತೆ ಅಂದರೆ ಅದರಿಂದ ಎದೊಳೋದಕ್ಕೆ. ನನಗೊಂದು ಟಿಪ್ ಕೊಡಿ ಜನರಿಗೆ. ಈ ರೀತಿಯ ಡೌನ್ಫಾಲ್ಗಳು ಇದೆ ಅಂತಲ್ಲ, ಸೀರಿಯಲ್ ಅಂತ ಅಲ್ಲ, ಈ ಇಂಡಸ್ಟ್ರಿ ಅಂತ ಅಲ್ಲ, ಜೀವನದಲ್ಲಿ ಡೌನ್ಫಾಲ್ ಆದಾಗ ಅಥವಾ ಏನೋ ಒಂದು ಎಡವಟ್ಟುಗಳಾದಾಗ, ಫೇವರಬಲ್ ವಾತಾವರಣ ಇಲ್ಲದೆ ಇದ್ದಾಗ ಹೆಂಗೆ ತಗೋಬೇಕು ಅದನ್ನು? ಮತ್ತೇನು ಮಾಡಬೇಕು? ಪ್ರಪಂಚ ತುಂಬ ವಿಶಾಲವಾಗಿದೆ ಭಾವನಾ. ಇದಲ್ಲದೆ ಇದ್ದರೆ ಇನ್ನೊಂದು ಮಾಡ್ಬೋದು, ಇವನಲ್ಲದೆ ಇದ್ದರೆ ಇನ್ನೊಬ್ಬರ ಜೊತೆ ಜೀವನ ಮಾಡ್ಬೋದು, ಹೀಗಲ್ಲದೆ ಇದ್ದರೆ ಹಾಗೆ ಬದುಕ್ಬೋದು. ಈ ಥರ 1000 ಆಪ್ಷನ್ಸ್ ಇದೆ. ನಾವು ಸ್ಟಕ್ ಆದರೆ ತಲೆಯಲ್ಲಿ ಹೀಗೇ ಇರಬೇಕಿತ್ತು, ಹೀಗೆ ಆಗಬೇಕಿತ್ತು, ಅಲ್ಲಿ ನಮಗೆ ಸಮಸ್ಯೆ ಶುರು ಆಗೋದು. ಇಟ್ ಈಸ್ ಆಲ್ ಇನ್ ದ ಮೈಂಡ್ ಸೆಟ್. ನಿನ್ನ ಮೈಂಡ್ ಸೆಟ್ನ ನೀನು ಈ ವಿಶಾಲವಾದ ಪ್ರಪಂಚನ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಎಷ್ಟು ಅವಕಾಶಗಳಿದೆ, ಎಷ್ಟೆಷ್ಟು ಥರ ಕೆಲಸಗಳಿದೆ ಇವತ್ತು ಮಾಡೋಕ್ಕೆ. ನಿನ್ನ ಟ್ಯಾಲೆಂಟ್ನ ನೀನು ಈಗ ನೀವು ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಸೋ ಸ್ಟ್ರಾಂಗ್. ನೀನು ಏನು ಮಾಡಿದ್ರು ಅಲ್ಲಿ ಅಷ್ಟು ಪಾಪ್ಯುಲರ್ ಆಗ್ತೀಯ. ಒಂದು ರೀಲ್ ಮಾಡ್ತೀಯಾ, ಅದೇನೋ ಅಡುಗೆ ಮಾಡ್ತೀಯಾ, ಅಲ್ಲಿ ಯಾವುದೋ ಒಂದು ಸಣ್ಣ ಡಾನ್ಸ್ ಮಾಡ್ತೀಯಾ, ಪೀಪಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ಈಗ ನಮ್ಮ ತಂದೆ ತಾಯಿ ಜನ್ರೇಷನ್ಗೆ ಹೋದರೆ ಅವ್ರು ಅಷ್ಟೇ ಪ್ರಪಂಚದಲ್ಲಿ ಬದುಕಬೇಕಿತ್ತು. ಅವ್ರು ಆ ಥರ ಯೋಚನೆ ಮಾಡಬೇಕಿತ್ತು, ಒಂದು ಡೌನ್ಫಾಲ್ ಆಗ್ಬಿಟ್ರೆ ಏನಪ್ಪ ಮುಂದೆ ಅಂತ. ಈಗ ಹಂಗೆ ಇಲ್ಲವೇ ಇಲ್ಲ. ನನಗೆ ಪ್ರತಿ ಹುಡುಗಿ ಯಾರೋ ಸೂಸೈಡ್ ಮಾಡ್ಕೊಂಡ್ಲು ಅಂತ ನನ್ನ ನ್ಯೂಸ್ ನೋಡಿದ ತಕ್ಷಣ ಏನು ಬೇಜಾರಾಗುತ್ತೆ ಅಂದರೆ ಭಾವನಾ, ವಾಟ್ ಈಸ್ ಇಟ್ ದಟ್ ಮೇಡ್ ಯು ಫೀಲ್ ಇಟ್ ಇಸ್ ದಿ ಎಂಡ್ ಆಫ್ ಇಟ್ ಅಂತ. ಎಷ್ಟು ಅವಕಾಶಗಳಿದೆಯಲ್ಲ ಭಾವನಾ ಇವತ್ತು ಲೈಫಲ್ಲಿ. ಅಂದರೆ ನೀನೊಂದು RJ ಆಗ್ಬೋದು, VJ ಆಗ್ಬೋದು, ಯು ಕ್ಯಾನ್ ಲರ್ನ್ ಕಾಕ್ಟೇಲ್ ಮಿಕ್ಸಿಂಗ್, ದಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಟುಡೇ. ಎಷ್ಟು ಥರದ ವಿದ್ಯೆಗಳಿದೆ ನೀನು ಕಲಿತು ಮಾಡೋಕ್ಕೆ, ಮತ್ತು ನಿನ್ನ ಟ್ಯಾಲೆಂಟ್ನ ನೀನು ಎಕ್ಸಿಬಿಟ್ ಮಾಡೋಕ್ಕೆ. ಸೊ ಕಮ್ ಔಟ್ ಆಫ್ ದಟ್ ಝೋನ್ ಆ್ಯಂಡ್ ಸಿ ದ ವರ್ಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆನ್ ಯು ಡೋಂಟ್ ಫೀಲ್ ನೀನೆಲ್ಲೋ ಬಿದ್ದೆ ಅಥವಾ ಏನೋ ಡಿಪ್ಪಾಯಿತು, ಏನೋ ಹಾಳಾಯಿತು. ಇಟ್ ಈಸ್ ಓಕೆ. ಇವಾಗ ನನಗೆ ಸಪೋಸ್ ಇದು ಸಿಕ್ಕಿರಲಿಲ್ಲ ಕರ್ಣ ಅಥವಾ ಅಯ್ಯನ ಮನೆ, ನಂಗೆ ಮಾಡೋಕ್ಕೆ
ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ ಭಾವನಾ. ಮುಂದಕ್ಕೆ ಹೋಗಲೇಬೇಕಲ್ಲ, ಇನ್ನೇನೋ ಒಂದು ಹುಡುಕೊಳ್ಳೇಬೇಕಲ್ಲ ಜೀವನದಲ್ಲಿ, ಸಿಗುತ್ತೆ. ಡ್ರೈವಿಂಗ್ ಫೋರ್ಸ್ ಏನು ಅಂದರೆ ಎಲ್ಲರೂ ಹಿಂಗೆ ಯೋಚನೆ ಮಾಡಬೇಕು ಅಂತಿಲ್ಲ ಶ್ರುತಿ ನಾಯ್ಡು ಅವರೇ. ಎವ್ರಿಬಡಿ ಕಾಂಟ್ ಬಿ ಶ್ರುತಿ ನಾಯ್ಡು. ಏನು ಡ್ರೈವಿಂಗ್ ಫೋರ್ಸ್ ಇಟ್ಕೋಬೇಕು ಜೀವನದಲ್ಲಿ? ಕೆಲವೊಂದು ಏಟ್ಗಳು ಬಿದ್ದುಬಿಡುತ್ತೆ, ಇದೊಳಗಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಏನೊಂದು ಮೈಂಡಲ್ಲಿ ಇಟ್ಕೋಬೇಕು? ಅಲ್ಲ, ನಮ್ಮ ಬದುಕಿಗೆ ಏನೋ ಒಂದು ಮೀನಿಂಗ್ ಬೇಕಲ್ಲ, ಅರ್ಥ ಬೇಕಲ್ಲ. ಅಂದರೆ ನಾನಿವತ್ತು ಇಂಥ ಕಡೆ ಹುಟ್ಟಿದ್ದೀನಿ, ಈ ಥರದ ಒಂದು ಜಾಗದಲ್ಲಿ ನಾನು ಬೆಳೆದಿದ್ದೀನಿ, ಈ ಊರಲ್ಲಿದ್ದೀನಿ, ಯಾತಕ್ಕೋಸ್ಕರ ನಾನು ಇಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ, ಭಗವಂತ ನನ್ನ ಕೈ ಕಾಲು ಚೆನ್ನಾಗಿ ಕೊಟ್ಟು, ನನ್ನ ಕಣ್ಣು ದೃಷ್ಟಿ ಚೆನ್ನಾಗಿದೆ, ಸಮಥಿಂಗ್ ವಿಲ್ ಬಿ ಗುಡ್ ಇನ್ ಅಸ್ ಅಲ್ವಾ. ಅದಕ್ಕೊಂದು ಅರ್ಥ ಹುಡ್ಕೋಬೇಕಲ್ಲ ಮನುಷ್ಯ. ಅರ್ಥನೇ ಹುಡ್ಕೊಳ್ದೆ ಎಲ್ಲದನ್ನೂ ನೆಗೆಟಿವ್ ಆಗಿ ತಿರುಗಿಸ್ಕೊಂಬಿಟ್ಟಾಗ ಏನು ಮಾಡೋಕ್ಕಲ್ಲ. ದಟ್ಸ್ ದ ಡ್ರೈವ್, ಯುನೋ. ವೈ ಆರ್ ಯು ಹಿಯರ್? ಈ ಜಗತ್ತಿನಲ್ಲಿ ನೀನು ಈ ಜಾಗದಲ್ಲಿ ಈ ಮನೇಲಿ ಯಾಕಿದೆಯಾ, ಯಾಕೆ ಬಂದಿದೆಯಾ, ಯಾಕೆ ಹುಟ್ಟಿದೆಯಾ, ಇಂಥ ತಂದೆ ತಾಯಿ ಯಾಕಿದ್ದಾರೆ, ಏನು ಕಲಿತಾ ಇದ್ದೀವಿ, ಅಲ್ಲಿಂದ ನಾವು ಏನು ಮಾಡ್ಬೋದು. ಐ ಥಿಂಕ್ ಅದಕ್ಕೊಂದು ಅರ್ಥ ಹುಡ್ಕೊಂಬಿಟ್ಟಾಗ ಯು ವಿಲ್ ಸ್ಟಾರ್ಟ್, ಯು ಹ್ಯಾವ್ ಯುವರ್ ಓನ್ ಡ್ರೈವ್ ಅಲ್ವಾ. ಓಕೆ.